ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಕಂಟೆಂಟ್ ಅನ್ನೋದು ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಸಾಮಾನ್ಯವಾಗಿ ನಾವು ಮನಿನ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ಅಥವಾ ಮನಿನ ತುಂಬ ವೇಸಲ್ಲಿ ಸೇವ್ ಮಾಡ್ತಾ ಇರ್ತೀವಿ. ಬಟ್ ಅದೇ ಒಂದು ನಮ್ಮ ಎನರ್ಜಿ ಅಥವಾ ನಮ್ಮ ಹೆಲ್ತ್ ವಿಚಾರಕ್ಕೆ ಬರೋದಾದರೆ ಎಲ್ಲೋ ಒಂದು ಕಡೆ ಇಗ್ನೋರ್ ಮಾಡ್ತಾ ಇರ್ತೀವಿ. ನಮ್ಮ ಎನರ್ಜಿನ ಯಾವ ರೀತಿ ಸೇವ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮನಿ ಸೇವಿಂಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅದಕ್ಕಿಂತ ಜಾಸ್ತಿ ನಮ್ಮ ಎನರ್ಜಿ ಸೇವಿಂಗ್ಗೆ ಇಂಪಾರ್ಟೆನ್ಸ್ ಅನ್ನೋದು ಕೊಡಬೇಕಾಗತ್ತೆ. ಹೋಮ್ ಮೇಕರ್ಸು ಯಾವ ರೀತಿ ಎನರ್ಜಿನ ಸೇವ್ ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೀವು ನೋಡ್ಬೋದು. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕೆಲವೊಂದು ಎಕ್ಸಾಂಪಲ್ಸ್ ಮೇರೆಗೆ ಯಾವ ರೀತಿ ಎನರ್ಜಿನ ಸೇವ್ ಮಾಡ್ಕೊಳ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒನ್ನು ಫ್ಲೋರ್ ಕ್ಲೀನಿಂಗ್. ನೆಲ ಒರೆಸ್ಬೇಕು ಅಂದರೆ ಸಣ್ಣ ಪುಟ್ಟ ಮನೆಗಳಾದರೆ ಪ್ರತಿನಿತ್ಯ ಒರೆಸಿದ್ರು ಕೂಡ ಯಾವುದೇ ರೀತಿ ನಮಗೆ ಕಷ್ಟ ಅನಿಸಲ್ಲ, ಸುಸ್ತು ಕೂಡ ಆಗಲ್ಲ. ಅದೇ ಮನೆಗಳು ಸ್ವಲ್ಪ ದೊಡ್ಡದಾಗಿದ್ದರೆ, ಫ್ಲೋರ್ ಬೈ ಫ್ಲೋರ್ ಜಾಸ್ತಿ ಇದ್ದರೆ ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂದೇ ಸರಿ ಎಲ್ಲ ಮಾಡ್ತೀವಿ ಅನ್ನೋದಾದರೆ ನಾವೇ ಸುಸ್ತಾಗ್ತೀವಿ, ನಮ್ಮ ಎನರ್ಜಿನೇ ಲಾಸ್ ಆಗುವಂಥದ್ದು. ಎಷ್ಟೇ ದೊಡ್ಡದಾಗಿರುವಂಥ ಮನೆ ಆದರೂ ಆಗಲಿ 3 ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಫಸ್ಟ್ನೇ ಸ್ಟೆಪ್ ಫ್ಲೋರ್ ಬೈ ಫ್ಲೋರ್ ಕ್ಲೀನಿಂಗ್. ಒಂದೊಂದು ದಿನ ಒಂದೊಂದು ಫ್ಲೋರ್ನ ನೀವು ಕ್ಲೀನ್ ಮಾಡ್ಕೊಳ್ಳೋದು ರೀತಿ ಪ್ಲಾನ್ ಮಾಡ್ಕೊಳ್ಳೋದಾದರೆ ನಿಮ್ಮ ಎನರ್ಜಿ ಕೂಡ ಸೇವ್ ಆಗುತ್ತೆ. ತುಂಬ ಜಾಸ್ತಿ ಗಲೀಜಾಗುವಂಥ ಏರಿಯಾಸ್ನ ಮಾತ್ರ ಡೈಲಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕಡಿಮೆ ಕೊಳೆ ಆಗುವಂಥದ್ದು, ಕಡಿಮೆ ಡಸ್ಟ್ ಆಗುವಂಥ ಏರಿಯಾಸ್ನ ವೀಕ್ಲಿ 3 ಟೈಮ್ಸ್ 4 ಟೈಮ್ಸ್ ಮಾಡ್ಕೊಳ್ಳೋವಂಥ ರೊಟೀನ್ನ ಕೂಡ ನೀವು ಪ್ಲಾನ್ ಮಾಡ್ಕೊಳ್ಬಹುದು. ಪೂಜಾ ರೂಮ್ನ ಮಾತ್ರ ಪ್ರತಿನಿತ್ಯ ಕೂಡ ಕ್ಲೀನ್ ಮಾಡಿಕೊಂಡು ಉಳಿದಿರೋ ಅಂಥ ಫ್ಲೋರ್ಸ್ನ ನೀವು ನಿಮ್ಮ ಟೈಮ್ಗೆ ಅನುಗುಣವಾಗಿ ಪ್ಲಾನ್ ಮಾಡಿಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊಳ್ಬಹುದು. ಫ್ರೀ ಇರೋವಂಥ ಟೈಮಲ್ಲಿ ಬಾಲ್ಕನಿ ಇರ್ಬೋದು ಅಥವಾ ಕಾರಿಡಾರ್ಸ್ ಇರ್ಬೋದು, ಇದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಅಥವಾ ಮನೆ ಒಳಗಡೆ ಆದರೆ ಒಂದೊಂದು ದಿನ ಒಂದೊಂದು ಫ್ಲೋರ್ನ ಕೂಡ ನೀವು ಒರೆಸಿ ಗುಡಿಸ್ಕೊಳ್ಬಹುದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆ ಕೂಡ ಕ್ಲೀನಾಗಿರುತ್ತೆ. ನಾವೇ ಮಾಡ್ಕೊಂಡಿರೋದ್ರಿಂದ ತುಂಬಾ ನೀಟಾಗಿರೋ ಕಾರಣ 2-3 ದಿನಕ್ಕೊಂದ್ಸರಿ ಒರೆಸಿದ್ರು ಕೂಡ ತೊಂದರೆ ಇರಲ್ಲ. ಸೆಕೆಂಡ್ ಸ್ಟೆಪ್ಪು, ನೀವು ಕ್ಲೀನಿಂಗ್ಗೆ ಏನು ಯೂಸ್ ಮಾಡ್ತೀರಾ, ಫ್ಲೋರ್ ಕ್ಲೀನಿಂಗ್ಗೆ ಯೂಸ್ ಮಾಡೋವಂಥ ಮಾಫ್ ಇರ್ಬೋದು ಅಥವಾ ಆ ಒಂದು ಕ್ಲೀನರ್ಸ್ ಎಲ್ಲ ಏನು ಯೂಸ್ ಮಾಡ್ತೀರಾ, ಆ ಒಂದು ಪರ್ಟಿಕ್ಯುಲರ್ ಕ್ಲೀನರ್ಸ್ಗೆ ಇನ್ವೆಸ್ಟ್ ಮಾಡೋವಂಥದ್ದು ಕರೆಕ್ಟಾಗಿರುವಂಥ ಟೂಲ್ಸ್ ಮೇಲೆ ನೀವೇನಾದರೂ ಇನ್ವೆಸ್ಟ್ ಮಾಡೋದಾದರೆ ನಿಮ್ಮ ಕೆಲಸ ಅನ್ನೋದು ಕಡಿಮೆ ಆಗುತ್ತೆ. ಕೆಲಸ ಕಡಿಮೆ ಆಯಿತು ಇನ್ ದ ಸೆನ್ಸ್ ಎನರ್ಜಿ ಸೇವ್ ಆದಂಗೆ ಅಲ್ವಾ. ಸೊ ನಿಮ್ಮ ಮನೆಗೆ ಅನುಗುಣವಾಗಿ ಫ್ಲೋರ್ ಎಷ್ಟು ಅಗಲ ಇದೆ ಅನ್ನೋದ್ರ ಮೇರೆಗೆ ನೀವು ತಗೊಳ್ಳೋ ಅಂಥ ಮಾಫ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ನಿಮಗೆ ಕೆಲಸ ಕಡಿಮೆ ಆಗುತ್ತೆ, ಇನ್ ದ ಸೆನ್ಸ್ ಎನರ್ಜಿ ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಮನೆ ಕೂಡ ನೀಟಾಗಿರುತ್ತೆ, ತುಂಬ ಜಾಸ್ತಿ ಟೈಮ್ ಕೂಡ ತೊಗೊಳ್ಳಲ್ಲ. ಸೊ ಆದಷ್ಟು ನೀವು ಇನ್ವೆಸ್ಟ್ ಮಾಡೋವಂಥ ಟೂಲ್ಸ್ ಕೂಡ ದ ಬೆಸ್ಟ್ ಆಗಿರಲಿ. ಥರ್ಡ್ ಸ್ಟೆಪ್, ನೀವು ಅಫೋರ್ಡ್ ಮಾಡೋಕ್ಕೆ ಆಗುತ್ತೆ ಅನ್ನೋದಾದರೆ ಮೇಡ್ ಹೆಲ್ಪ್ ತೊಗೊಂಡ್ರೆ ತುಂಬಾ ಬೆಟರು. ಎಲ್ಲ ಕೆಲಸನ ನಾವೇ ಮಾಡ್ತೀವಿ ಅನ್ನೋದಕ್ಕಿಂತ ಕೆಲವೊಂದು ಕೆಲಸನ ಡಿವೈಡ್ ಮಾಡಿಕೊಂಡು ಹೆಲ್ಪ್ ತೊಗೊಳ್ಳೋದಾದರೆ ಅವ್ರಿಗೂ ಕೂಡ ಎಂಪ್ಲಾಯ್ಮೆಂಟ್ ಅನ್ನೋದು ಸಿಗುತ್ತೆ. ನಾವು ಕೂಡ ತುಂಬ ಸುಸ್ತಾಗ್ದಿರ ಇರ್ತೀವಿ, ಎಲ್ಲೆಲ್ಲೋ ನಾವು ಮನಿನ ಸೇವ್ ಮಾಡ್ತಾ ಇರ್ತೀವಿ. ಬಟ್ ನಮ್ಮ ಮೇಲೆ ನಾವು ಎನರ್ಜಿ ಸೇವ್ ಮಾಡ್ಕೊಳ್ಳೋದ್ರಿಂದ ಕೂಡ ಮನಿ ಅನ್ನೋದು ಸೇವ್ ಆಗುತ್ತೆ. ಒಂದು ವೇಳೆ ನಾವು ಜಾಸ್ತಿ ಸುಸ್ತಾದ್ವಿ ಅನ್ನೋದಾದರೆ ಹಾಸ್ಪಿಟಲ್ಗೆ ಖರ್ಚು ಆಗೇ ಆಗುತ್ತೆ ಅಲ್ವಾ. ಸೊ ಅದೇ ಮನಿನ ನೀವು ಹೆಲ್ಪರ್ಸ್ಗೂ ಕೂಡ ಕೊಟ್ಟು ಆ ಕೆಲಸನ ಮಾಡಿಸ್ಕೊಳ್ಳೋದ್ರಿಂದ ನಾವು ಸ್ಟ್ರಾಂಗ್ ಆಗಿರ್ತೀವಿ, ಎನರ್ಜಿ ಕೂಡ ಸೇವ್ ಮಾಡ್ಕೊಳ್ಬೋದು, ಜೊತೆಗೆ ಮನೆ ಕೂಡ ನೀಟಾಗಿರುತ್ತೆ. ಈ ಐಡಿಯಾ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ. ನೆಕ್ಸ್ಟು, ಟೇಕ್ ಫ್ಯಾಮಿಲಿ ಹೆಲ್ಪ್. ಮನೆಯಲ್ಲಿರೋರ ಹೆಲ್ಪ್ನ ತಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಅದು ಯಾವುದೇ ಥರದ ಕೆಲಸದಲ್ಲಾದರೂ ಕೂಡ ಮನೆಯವರ ಹೆಲ್ಪ್ ತಗೊಳ್ಳೋದ್ರಿಂದ 1 ನಿಮಿಷ ಮಾಡುವಂಥ ಕೆಲಸನ ನಾವು ಸೆಕೆಂಡ್ಸಲ್ಲೇ ಮಾಡಿಬಿಡ್ಬೋದು. ಫಾರ್ ಎಕ್ಸಾಂಪಲ್, ತರಕಾರಿಗಳನ್ನ ಸಪ್ರೇಟ್ ಮಾಡೋವಂಥದ್ದು ಇರ್ಬೋದು. ಸಣ್ಣ ಸಣ್ಣ ಮಕ್ಕಳು ಮನೇಲಿದ್ದಾರೆ ಅನ್ನೋದಾದರೆ ಅವ್ರಿಗೆ ಈ ರೀತಿ ಕೆಲಸಗಳನ್ನ ಹೇಳ್ಕೊಡೋದ್ರಿಂದ ಕೈಗೆ ಒಳ್ಳೆ ಗ್ರಿಪ್ ಕೂಡ ಸಿಗುತ್ತೆ. ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ ಕೂಡ ಮಾಡೋಕ್ಕೆ ಇದೆಲ್ಲ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಇದರಲ್ಲಿ ಯಾವ್ಯಾವ ವೆಜಿಟೇಬಲ್ಸ್ ಅನ್ನೋದು ಕೂಡ ತಿಳ್ಕೊಳ್ತಾರೆ. ಅದ್ರ ಜೊತೆಗೆ ಪುಟ್ಟದಾಗಿರುವಂಥ ವೆಜಿಟೇಬಲ್ಸ್ನ ಯಾವ ರೀತಿ ಇಟ್ಕೊಳ್ಬೇಕು, ದೊಡ್ಡದಾಗಿರೋ ಅಂಥದ್ದನ್ನು ಯಾವ ರೀತಿ ಕೈಯಲ್ಲಿ ಇಟ್ಕೊಳ್ಬೇಕು, ಯಾವ ರೀತಿ ಗ್ರಿಪ್ಪಲ್ಲಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋ ಐಡಿಯಾಸ್ ಕೂಡ ಬರುತ್ತೆ. ಮನೆಯಲ್ಲಿ ಆದಷ್ಟು ಎಷ್ಟು ಜನ ಇರ್ತಾರೋ ಅವರ ಜೊತೆಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನೋದು ಚೆನ್ನಾಗಿದ್ರೆ ಅವ್ರ ಹತ್ರ ನಾವು ಸಣ್ಣ ಸಣ್ಣ ಕೆಲಸಗಳನ್ನ ಕೂಡ ಮಾಡಿಸ್ಕೊಳ್ಬೋದು. ಹಂಗಂತ ನಾವು ಖಾಲಿಯಾಗಿ ಕೂತ್ಕೊಳ್ಬೇಕು ಅಂತ ಅಲ್ಲ.
ಒಬ್ಬರೇ ಒಂದು ಕೈಯಲ್ಲಿ ಕೆಲಸ ಮಾಡೋದಕ್ಕಿಂತ ಇನ್ನೊಂದು ಕೈ ಅದಕ್ಕೆ ಜೋಡಣೆ ಆದರೆ ಕೆಲಸ ಅನ್ನೋದು ಬೇಗ ಮುಗಿಯುತ್ತೆ. ಟಿ ವಿ ಟೈಮ್ ಅಥವಾ ಸ್ನ್ಯಾಕ್ಸ್ ಟೈಮ್ ಅಂತ ಕೆಲವೊಂದು ಸರಿ ಟೈಮ್ ವೇಸ್ಟ್ ಮಾಡ್ತಿರ್ತೀವಲ್ವ, ಅದೇ ಟೈಮಲ್ಲೇ ಕೆಲವೊಂದು ಕೆಲಸಗಳನ್ನ ವಿತಿನ್ 5-10 ಮಿನಿಟ್ಸಲ್ಲಿ ಕೂಡ ಮಾಡ್ಕೊಳ್ಬೋದು. ಇದರಿಂದ ಫ್ಯಾಮಿಲಿ ಬಾಂಡಿಂಗ್ ಕೂಡ ಹೆಲ್ತಿಯಾಗಿರುತ್ತೆ. ಟಿ ವಿ ಟೈಮಲ್ಲಿ ಗಾರ್ಲಿಕ್ ಪೀಲ್ ಮಾಡೋವಂಥದ್ದು ಇರ್ಬೋದು, ಕಡಲೆಕಾಯಿ ಸುಳಿಯೋವಂಥದ್ದು ಇರ್ಬೋದು, ಕೆಲವೊಂದು ಕಾಯಿಗಳು ಅಥವಾ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಳ್ಳೋ ಅಂಥದ್ದು ಇರ್ಬೋದು, ಕೆಲವೊಂದು ಸೀಡ್ಸ್ ಎಲ್ಲ ಏನಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಇರ್ಬೋದು. ಈ ರೀತಿ ಕೆಲಸಗಳನ್ನೆಲ್ಲ ಕೂಡ ಟಿ ವಿ ನೋಡ್ಕೊಳ್ತಾ ಕೂಡ ಮಾಡ್ಕೊಳ್ಬೋದು. ಸೊ ನಮಗೆ ಇದರಿಂದ ತುಂಬ ಟೈಮ್ ಅನ್ನೋದು ಸೇವ್ ಆಗುತ್ತೆ, ಅದ್ರ ಜೊತೆಗೆ ಎನರ್ಜಿ ಕೂಡ ಸೇವ್ ಆಗುತ್ತೆ. ಮೇಯ್ನಾಗಿ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ಈ ರೀತಿ ಕೆಲಸಗಳೆಲ್ಲ ಮಾಡಬೇಕಾದ್ರೆ ಹೆಲ್ತಿ ಕನ್ವರ್ಸೇಷನ್ ಇರೋದ್ರಿಂದ ಒಬ್ಬರನ್ನ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಸಿಚುವೇಶನ್ಸ್ ಜಾಸ್ತಿನೇ ಇರುತ್ತೆ. ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ಬೇಕಾದ್ರೆ ಸಣ್ಣ ಮಕ್ಕಳಾದರೂ ಆಗಲಿ ಅಥವಾ ದೊಡ್ಡವರಾದರೂ ಆಗಲಿ ಅವ್ರಿಗೆ ತಕ್ಕಂಥ ಕೆಲಸನ ಅವ್ರಿಗೆ ಒಂದು 5 ನಿಮಿಷ ಹೆಲ್ಪ್ ಮಾಡೋಕ್ಕಾಗತ್ತಾ ಅಂತ ಕೇಳಿ ಕೂಡ ಮಾಡಿಸ್ಕೊಳ್ಬೋದು. ಹೂಗಳು ಕೀಳೋ ಅಂಥದ್ದು ಇರ್ಬೋದು ಅಥವಾ ಗಾರ್ಡನಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ರು ಕೂಡ ನಾವು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಎಲ್ಲದನ್ನ ಕೂಡ ಪರ್ಫೆಕ್ಟಾಗೇ ಆಗಬೇಕು ಅನ್ನೋದಾದರೆ ನಮಗೆ ತುಂಬಾ ಲಾಸ್ ಆಗುತ್ತೆ. ಅದೇ ಸ್ವಲ್ಪ ಆಚೆ ಈಚೆ ಹೋದ್ರೂ ಪರವಾಗಿಲ್ಲ, ಅವರು ಕಲಿತಾರೆ ಅನ್ನೋ ಒಂದು ಹೋಪ್ ಇದ್ದರೆ ನಮ್ಮ ಎನರ್ಜಿ ಅನ್ನೋದು ನಾವೇ ಸೇವ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಫುಡ್. ಎಷ್ಟು ಆರೋಗ್ಯಕರವಾಗಿರುವಂಥ ಪೌಷ್ಟಿಕ ಆಹಾರನ ನಾವು ತಗೊಳ್ತೀವೋ ಅಷ್ಟು ಸ್ಟ್ರಾಂಗ್ ಆಗಿ, ಅಷ್ಟು ಹೆಲ್ತಿಯಾಗಿ ನಾವಿರ್ತೀವಿ. ಆರೋಗ್ಯನೇ ಮಹಾಭಾಗ್ಯ ಅನ್ನಂಗೆ ತುಂಬ ಜನ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ಹೊರತು ನಾವು ತಗೊಳ್ಳೋ ಅಂಥ ಆಹಾರದ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಆಗ್ತಿರ್ತೀವಿ. ಆದಷ್ಟು ಪೌಷ್ಟಿಕ ಆಹಾರ ಇರೋ ಅಂತಹ ಫ್ರೂಟ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಕಿಡ್ಸಿದ್ರೆ ಅವ್ರಿಗೆ ಚೈಲ್ಡ್ಹುಡ್ಡಿಂದನೇ ಹೆಲ್ತಿಯಾಗಿರುವಂಥ ಫುಡ್ ಹ್ಯಾಬಿಟ್ಸ್ನ ನಾವು ರೂಢಿ ಮಾಡ್ಕೊಳ್ಳೋದಾದರೆ ದೊಡ್ಡವರಾದರೂ ಕೂಡ ಸೊ ಚಿಕ್ಕವರಿದ್ದಾಗ ಯಾವ ರೀತಿ ಹ್ಯಾಬಿಟ್ಸ್ನ ಇಷ್ಟಪಡ್ತಾರೋ ದೊಡ್ಡವರಾದ್ಮೇಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡೋ ಚಾನ್ಸ್ ಇರುತ್ತೆ. ಆದಷ್ಟು ಹೆಲ್ತಿಯಾಗಿರುವಂತಹ ಫುಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ಎನರ್ಜಿ ಅನ್ನೋದು ಸೇವ್ ಆಗುತ್ತೆ. ಎನರ್ಜಿ ಸೇವಿಂಗ್ ಅಂತ ತುಂಬ ಸರಿ ಹೇಳ್ತಿದ್ದೀನಲ್ಲ, ಯಾಕೆ ಹೇಳ್ತಿದ್ದೀನಿ ಅನ್ನೋದಾದರೆ 30+ ಆಗ್ತಾ ಇದೆ ಅಂದಂಗೆ ನಮ್ಮ ಬಾಡಿ ನಮಗೆ ಗೊತ್ತಿಲ್ದಿರೇ ಎನರ್ಜಿ ಅನ್ನೋದು ಆಲ್ರೆಡಿ ಲಾಸ್ ಆಗಿರೋ ಕಾರಣ ಆಗಾಗ ನಮಗೆ ಗೊತ್ತಿಲ್ದಿರೇ ಕೆಲವೊಂದು ಹೆಲ್ತ್ ಇಶ್ಯೂಸ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಮನಿ ಇನ್ವೆಸ್ಟ್ ಮಾಡ್ದಿರಾ ಹೆಲ್ತಿಯಾಗಿರುವಂಥ ಫುಡ್ ಮೇಲೆ ಮನಿನ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಬೆಟರ್ ಅಂತಲೇ ಹೇಳ್ಬೋದು. ಆದಷ್ಟು ಪೌಷ್ಟಿಕ ಇರುವಂತಹ ಆಹಾರ ಪದಾರ್ಥಗಳನ್ನ ತಗೊಳ್ಳೋ ಅಂಥದ್ದು, ಪುಟ್ಟದಾಗಿರುವಂತಹ ಬೌಲ್ಸಲ್ಲಿರ್ಬೋದು ಅಥವಾ ಪಾಟ್ಸಲ್ಲಿ ನಾವೇ ವಿಧವಾದ ಸೊಪ್ಪುಗಳನ್ನ ಕೂಡ ಬೆಳೆಯುವಂಥದ್ದು ಇರ್ಬೋದು. ಇದೆಲ್ಲ ಕೂಡ ಹೆಲ್ತಿ ಹ್ಯಾಬಿಟ್ಸೇ. ಈ ರೀತಿ ಹೆಲ್ತಿಯಾಗಿರುವಂಥ ವೆಜಿಟೇಬಲ್, ಫ್ರೂಟ್ಸ್, ನಟ್ಸ್ನ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ಆದಷ್ಟು ಹೋಟೆಲ್ಸ್ನ ಅವಾಯ್ಡ್ ಮಾಡಿ ಸಣ್ಣ ಸಣ್ಣ ರೆಸಿಪಿಗಳಿಂದ ಟ್ರೈ ಮಾಡ್ಕೊಳ್ತಾ ನಮಗಿಷ್ಟವಾಗಿರುವಂತಹ ಟೇಸ್ಟಲ್ಲಿ ನಮಗಿಷ್ಟವಾಗಿರುವಂಥ ವೆಜಿಟೇಬಲ್ಸ್ನ ನಾವೇ ಕುಕ್ ಮಾಡಿಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇರ್ತಾರೆ. ಕೆಲವೊಬ್ರಿಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಮೋಟಿವೇಶ್ನಲ್ ಆಗಿರಲಿ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ನಾನು ಡ್ರೈ ಫ್ರೂಟ್ಸ್ ವಿಚಾರಕ್ಕೆ ಬರೋದಾದರೆ ಕಾಸ್ಟ್ಲಿ ಜಾಸ್ತಿ ಅಂತ ಕೆಲವೊಬ್ರು ತೊಗೊಂಡು ಬರೋದೇ ಬಿಟ್ಬಿಡ್ತಿರ್ತಾರೆ. ಆದಷ್ಟು ಎಲ್ಲ ರೀತಿಯಾಗಿರುವಂಥ ಸೀಡ್ಸ್, ನಟ್ಸ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಬೆಟರ್. ಇದಕ್ಕೆ ಮನೆಯವರ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ನಾವು ಮಾಡೋವಂಥ ಅಡುಗೆನ ಅವ್ರೇನಾದ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಮನೆಯಲ್ಲಿರೋರ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಒಂದು ವೇಳೆ ಜೆಂಟ್ಸ್ ಏನಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ. ಅವ್ರು ಮಾಡೋವಂಥ ಅಡುಗೆನ ಹೊಗಳಿದ್ರೆ ಸಾಕಾಗುತ್ತೆ. ಸ್ಮಾಲ್ ಚೇಂಜಸ್ ಇದ್ರೂ ಕೂಡ ನೆಕ್ಸ್ಟ್ ಟೈಮ್ ಅವರೇ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಕಮ್ಮಿಂಗ್ ಟು ಬೆಸ್ಟ್ ಕ್ಲೀನಿಂಗ್ ಟೂಲ್ಸ್. ಮನೆನ ಕ್ಲೀನ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಬೋರಿಂಗ್ ಆಗುತ್ತೆ. ಬಟ್ ಕೆಲವೊಂದು ವೀಡಿಯೋಸ್ನ ನೋಡೋದ್ರಿಂದ ನಾವು ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಮೋಟಿವೇಶನ್ ಆಗ್ತಾ ಇರ್ತೀವಿ. ನಮ್ಮ ಚಾನಲ್ನ ನೋಡೋವಂಥ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಕಮೆಂಟ್ ಅನ್ನೋದು ಮಾಡ್ತಾ ಇರ್ತಾರೆ. ಎಲ್ಲೋ ಒಬ್ಬರೋ ಇಬ್ಬರು ಕ್ಲೀನಿಂಗ್ ತುಂಬ ಬೋರ್ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ. ಒಟ್ಟಾರೆ ನಾವು ಮನೆ ಹೊರಗಡೆ ಹೋಗಿ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಮನೆ ಒಳಗಡೆ ಬಂದಾಗ ನಾವು ಒಂದು ಪಾಸಿಟಿವ್ ವೇಯಲ್ಲಿ ಇರಬೇಕು ಅನ್ನೋದಾದರೆ ಮನೆ ವಾತಾವರಣ ತುಂಬ ಮುಖ್ಯ ಆಗುತ್ತೆ. ಮನೇನ ಎಷ್ಟು ನೀಟಾಗಿ ನಮ್ಗೆ ಬೇಕಾಗಿರುವಂಥ ರೀತಿಯಲ್ಲಿ ಆರ್ಗನೈಸ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವೋ ಅಷ್ಟು ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ಸ್ಪ್ರೆಡ್ ಆಗ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಿರುವಂತಹ ಫುಲ್ ವಿಡಿಯೋನ ನಾನು ಈಗಾಗಲೇ ಶೇರ್ ಮಾಡಿರೋದ್ರಿಂದ ಇಲ್ಲಿ ಡೀಟೇಲಾಗಿ ಹೇಳ್ತಾ ಇಲ್ಲ. ಆ ಒಂದು ವಿಡಿಯೋ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೆಕ್ಸ್ಟು ಪ್ಲಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಲಾನಿಂಗ್ ಯಾವ ರೀತಿ ಇರಬೇಕು ಅಂದರೆ ಸಂಡೇ ಆದರೆ ಅಡುಗೆ ಮನೆ ಕ್ಲೀನ್ ಮಾಡೋವಂಥದ್ದು ಇರ್ಬೋದು, ಮಂಡೇ ಆದರೆ ಪೂಜಾ ರೂಮ್ಗೆ ಸಂಬಂಧಪಟ್ಟಿರುವಂಥ ಕ್ಲೀನಿಂಗ್ಸ್ ಇರ್ಬೋದು. ಅಂದರೆ ನಾನು ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ, ನಿಮಗೆ ಯಾವ ರೀತಿ ಟೈಮ್ ಅಡ್ಜಸ್ಟ್ ಆಗುತ್ತೋ ಅದ್ರ ಪ್ರಕಾರ ನೀವು
ಪ್ರತಿನಿತ್ಯ ಒಂದು ಕ್ಲೀನಿಂಗ್ ಅನ್ನೋದು ರೀತಿಯಲ್ಲಿ ಇಟ್ಕೊಳ್ಬೋದು. ಈ ಒಂದು ರೊಟೀನ್ನ ಫಾಲೋ ಮಾಡೋದ್ರಿಂದ ಡೀಪ್ ಕ್ಲೀನಿಂಗ್ ಅನ್ನೋದು ಅವಶ್ಯಕತೆನೇ ಇರಲ್ಲ. ಮನೆ ಎನಿ ಟೈಮ್ 365 ಡೇಸ್ ಕೂಡ ನೀಟಾಗಿರುತ್ತೆ. ಸೋಮವಾರ ದಿನ ನಾನು ಆಲ್ಮೋಸ್ಟ್ ಪೂಜಾ ರೂಮ್ನ ಕ್ಲೀನ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಸಿಂಪಲ್ ಕ್ಲೀನಿಂಗ್ ಇರ್ಬೋದು ಅಥವಾ ಡೀಪ್ ಕ್ಲೀನ್ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋನ ಕೂಡ ಈಗಾಗಲೇ ರೀಸೆಂಟಾಗಿ ಶೇರ್ ಮಾಡಿದ್ದೀನಿ. ತುಂಬ ಜನ ನಿಮ್ಮ ಇಂಟ್ರೆಸ್ಟ್ ಮತ್ತು ಸಪೋರ್ಟ್ನ ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್. ಮಂಗಳವಾರದ ದಿನ ಬೆಡ್ಶೀಟ್ಸ್ನ ಚೇಂಜ್ ಮಾಡಿ ಕ್ಲೀನ್ ಮಾಡಿ ಅದನ್ನು ವಾಶ್ ಮಾಡೋ ಅಂಥದ್ದಿರ್ಬೋದು. ಈ ರೀತಿ ಪ್ರತಿನಿತ್ಯ ಕೂಡ ನಮಗಿರುವಂಥ 1 ಅವರ್ ಅಥವಾ 2 ಅವರ್ ಫ್ರೀ ಟೈಮ್ನ ನಾವು ಈ ರೀತಿ ಒಂದು ಪರ್ಫೆಕ್ಟಾಗಿರುವಂಥ ಪ್ಲಾನಿಂಗಲ್ಲಿ ರೊಟೀನ್ನ ನಾವೇನಾದ್ರು ಕ್ರಿಯೇಟ್ ಮಾಡ್ಕೊಳ್ಳೋದಾದರೆ ನಮಗೆ ಕೆಲಸ ತುಂಬ ಜಾಸ್ತಿ ಬರ್ಡನ್ ಆಗಲ್ಲ, ಎನರ್ಜಿ ಕೂಡ ಜಾಸ್ತಿ ಲಾಸ್ ಆಗಲ್ಲ. ಒಂದೇ ದಿನ ಪೂರ್ತಿ ಎನರ್ಜಿ ಲಾಸ್ ಆಗಿ ಸುಸ್ತಾಗೋದಕ್ಕಿಂತ ಒಂದೊಂದು ದಿನ ಒಂದೊಂದು ರೊಟೀನ್ನ ಫಾಲೋ ಮಾಡೋದ್ರಿಂದ ಎನರ್ಜಿ ಕೂಡ ಪೂರ್ತಿ ಲಾಸ್ ಆಗದಿರ ಇರುತ್ತೆ. ಸ್ವಲ್ಪ ಎನರ್ಜಿನ ನಾವು ಕೂಡ ಸೇವ್ ಮಾಡ್ಕೊಳ್ಬೋದು. ಬುಧವಾರದ ದಿನ ಡಸ್ಟಿಂಗ್ ಅನ್ನೋದು ಮಾಡ್ಕೊಳ್ಬೋದು. ಆಗಲೇ ಹೇಳ್ದಂಗೆ ನಿಮ್ಮ ಕೆಲಸ ಎಷ್ಟಿದೆಯೋ ನಿಮ್ಮ ಮನೆಗೆ ತಕ್ಕಂತೆ ಅನುಗುಣವಾಗಿ ನೀವು ಈ ಒಂದು ಪ್ಲಾನಿಂಗ್ನ ಸೆಟ್ ಮಾಡಿಕೊಂಡ್ರೆ ಬೆಟರು. ಈಗಾಗಲೇ ನಾನು ತುಂಬ ರೀತಿಯ ಕ್ಲೀನಿಂಗ್ ವಿಡಿಯೋಸ್ನ ಶೇರ್ ಮಾಡಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಒಂದು ಕ್ಲಿಯರ್ ಆಗಿರುವಂಥ ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ನೀವೇನಾದರೂ ಹೊಸಬ್ರಾಗಿದ್ದರೆ ಆದಷ್ಟು ನಮ್ಮ ಚಾನಲಲ್ಲಿರುವಂಥ ಹಳೆ ವಿಡಿಯೋಸ್ನ ಕೂಡ ಚೆಕ್ ಮಾಡಿ. ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಪೂರ್ತಿಯಾಗಿರುವಂಥ ಇನ್ಫಾರ್ಮೇಷನ್ ಅನ್ನೋದು ಕೊಟ್ಟಿದ್ದೀನಿ. ಗುರುವಾರದ ದಿನ ಇಂಡೋರ್ ಪ್ಲಾಂಟ್ಸ್ಗೆ ಸಂಬಂಧಪಟ್ಟಿರುವಂಥ ಮೇಂಟೆನೆನ್ಸು, ಕೇರಿಂಗು. ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಂಡ್ರೆ ಸಾಕಾಗಲ್ಲ, ಅದಕ್ಕೆ ತಕ್ಕಂಥ ಮೇಂಟೆನೆನ್ಸ್ ಕೇರಿಂಗ್ ಕೊಟ್ಟಾಗ ಮಾತ್ರನೇ ಅದರಲ್ಲಿ ಹೂವು ಇರ್ಬೋದು, ಸೊಪ್ಪಿರ್ಬೋದು, ತರಕಾರಿ ಇರ್ಬೋದು ಚೆನ್ನಾಗಿ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಸೊ ವೀಕ್ಲಿ 1 ಡೇ ಆದರೂ ಕೂಡ ನೀವು ಆ ಒಂದು ಪ್ಲಾಂಟ್ಸ್ ಕೇರ್ ತೊಗೊಳ್ಳೋದಾದರೆ ಪ್ಲಾಂಟ್ಸ್ ತುಂಬ ಹೆಲ್ತಿಯಾಗಿ ಬುಷಿಯಾಗಿ ಬೆಳೆಯೋ ಚಾನ್ಸ್ ಇರುತ್ತೆ. ತುಂಬ ಜನ ಕೇಳ್ತಾ ಇದ್ದೀರಾ ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ. ಈಗಾಗಲೇ ಕೆಲವೊಂದು ವೀಡಿಯೋಸ್ನ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಇನ್ನೊಂದು ಸರಿ ಯಾವುದಾದ್ರೂ ಹೊಸ ಪ್ಲಾಂಟ್ಸ್ನ ಇನ್ಕ್ಲೂಡ್ ಮಾಡೋಂಗಿದ್ರೆ ಆ ಒಂದು ವೀಡಿಯೋನ ಬರೋವಂಥ ವೀಡಿಯೋಸಲ್ಲಿ ನೀವು ನೋಡಬಹುದು. ಈ ರೀತಿ ಇಂಡೋರ್ ಪ್ಲಾಂಟ್ಸ್ಗೆ ಮಣ್ಣಿರ್ಬೋದು ಚೇಂಜ್ ಮಾಡೋವಂಥದ್ದು ಇರ್ಬೋದು, ಮಣ್ಣನ್ನು ಲೂಸ್ ಮಾಡೋ ಅಂಥದ್ದು ಇರ್ಬೋದು, ಬೇರುಗಳೆಲ್ಲ ಜಾಸ್ತಿ ಪಾರ್ಟ್ ತುಂಬ ಇದೆ ಅನ್ನೋದಾದರೆ ಅದನ್ನು ತೆಗೆದುಬಿಟ್ಟು ಬೇರನ್ನ ಸ್ವಲ್ಪ ಕಟ್ ಮಾಡಿ ಇಡುವಂಥದ್ದು ಇರ್ಬೋದು. ಈ ರೀತಿ ಕೆಲಸಗಳಿಂದ ಪ್ಲಾಂಟ್ಸ್ ಏನಿದೆ ಚೆನ್ನಾಗಿ ಗ್ರೋ ಆಗೋ ಚಾನ್ಸ್ ಇರುತ್ತೆ, ಹೆಲ್ತಿಯಾಗಿ ಖುಷಿಯಾಗಿ. ನೆಕ್ಸ್ಟು ಶುಕ್ರವಾರ ಅಂದ್ರೇ ಒಂದು ರೀತಿ ಪೂಜಾ ಡೇ ಅಂತಲೇ ಹೇಳ್ಬೋದು. ಪ್ಲೆಸೆಂಟಾಗಿರುತ್ತೆ. ಪೂಜೆಗೆ ಸಂಬಂಧಪಟ್ಟಿರುವಂಥ ತಯಾರಿನ ಮಾಡ್ಕೊಳ್ತಾ ಇರ್ತೀವಿ. ಕೆಲವೊಂದು ಸರಿ ದೇವಸ್ಥಾನಗಳಿಗೂ ಕೂಡ ಹೋಗಿ ಬರ್ತಾ ಇರ್ತೀವಿ. ವಿಶೇಷವಾಗಿರುವಂಥ ಪೂಜೆಗಳನ್ನ ಆವತ್ತಿನ ದಿನ ಎಸ್ಪೆಷಲಿ ಎಲ್ಲರೂ ಕೂಡ ಮಾಡ್ಕೊಳ್ತಾ ಇರ್ತೀವಲ್ವ. ಅವತ್ತಿನ ದಿನ ಒಂದು ರೀತಿ ರಿಲ್ಯಾಕ್ಸಿಂಗಲ್ಲಿ ಇರ್ತೀವಿ. ರಿಲ್ಯಾಕ್ಸಿಂಗಲ್ಲಿ ನಾವು ಪೂಜೆನ ಮಾಡ್ಕೊಳ್ಳೋದ್ರಿಂದ ಕೂಡ ಒಂದು ರೀತಿ ಮೆಡಿಟೇಷನ್ ರೀತಿ ವರ್ಕ್ ಆಗುತ್ತೆ. ಒಂದು ಹೆಲ್ತಿಯಾಗಿರುವಂಥ ಪಾಸಿಟಿವ್ ವಾತಾವರಣನ ನಾವು ಕ್ರಿಯೇಟ್ ಮಾಡಬಹುದು. ಅವತ್ತಿನ ದಿನ ದೇವಸ್ಥಾನಕ್ಕೆ ಹೋಗುವಂಥದ್ದು ಇರ್ಬೋದು ಅಥವಾ ಮನೆಯಲ್ಲೇ ನಾವು ಒಂದು ರೀತಿ ಪ್ಲೆಸೆಂಟಾಗಿ ಪೂಜೆ ಮಾಡ್ಕೊಳ್ಳೋವಂಥ ವಾತಾವರಣ, ಆ ಒಂದು ಸುವಾಸನೆ, ಅಗರಬತ್ತಿಯಿಂದ ಬರುವಂಥ ಸುವಾಸನೆ ಇರುತ್ತಲ್ವ, ಇದೆಲ್ಲ ಕೂಡ ಒಂದು ಪಾಸಿಟಿವ್ ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ನೀವೆಲ್ಲರೂ ಮಾಡ್ಕೊಳ್ಳೋ ಅಂಥದ್ದೇ. ಇದರಿಂದ ಏನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ನನಗೆ ಗೊತ್ತಿರೋವಂತಹ ಮೆಥಡಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಸ್ಯಾಟರ್ಡೆ ನಾನು ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಇದಲ್ಲದೆ ಕೂಡ ಕೆಲವೊಂದು ಸರಿ ಸ್ವಲ್ಪ ರೊಟೀನ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಸ್ಕಿನ್ ಆ್ಯಂಡ್ ಏರ್ ಕೇರ್ಗೆ ಸಂಬಂಧಪಟ್ಟಿರುವಂಥ ರೊಟೀನ್ನ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ರೀಸೆಂಟಾಗೆ ಒಂದು 3-4 ವೀಡಿಯೋಸ್ ಬ್ಯಾಕ್ ನಾನು ಶೇರ್ ಮಾಡಿದ್ದೀನಿ. ಮನೆಯಲ್ಲೇ ಯಾವ ರೀತಿ ಪೆಡಿಕ್ಯೂರ್ ಮಾಡ್ಕೊಳ್ಬೋದು, ಏರ್ಗೆ ಯಾವ ರೀತಿ ಮೆಹಂದಿ ಹಚ್ಬೋದು ಅನ್ನೋದು ಕೂಡ ಶೇರ್ ಮಾಡಿದ್ದೀನಿ. ಬರುವಂಥ ವೀಡಿಯೋಸಲ್ಲಿ ನಾನು ಏರ್ಗೆ ಪ್ರೋಟೀನ್ ಪ್ಯಾಕ್ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೋದು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಿನ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ನಿಮಗೆ ಈ ರೀತಿ ವೀಡಿಯೋಸ್ ಏನಾದರೂ ಇಂಟ್ರೆಸ್ಟ್ ಇತ್ತು ಅನ್ನೋದಾದರೆ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಸ್ ಮೇರೆಗೆ ನಾನು ಆ ವೀಡಿಯೋಸ್ನ ಶೇರ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತೀನಿ. ನೆಕ್ಸ್ಟು 6th ಪಾಯಿಂಟ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಎಕ್ಸ್ಟ್ರಾ ಹೋಮ್ ಮೇಕಿಂಗ್ ಥಿಂಗ್ಸ್. ಹಬ್ಬಗಳ ಟೈಮಲ್ಲಿ ಎಕ್ಸ್ಟ್ರಾ ಕೆಲಸಗಳು ಅನ್ನೋದು ಬರ್ತಾನೆ ಇರುತ್ತೆ. ಈ ಎಕ್ಸ್ಟ್ರಾ ಕೆಲಸಗಳು ಕಡಿಮೆ ಆಗಬೇಕು ಅನ್ನೋದಾದರೆ ನಾನು ಇದಕ್ಕಿಂತ ಮುಂಚೆ ಏನು ಹೇಳಿದೆ, ಪ್ಲಾನಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಡೈಲಿ ಬೇಸಿಸ್ ಮೇಲೆ, ವೀಕ್ಲಿ ಬೇಸಿಸ್ ಮೇಲೆ, ಮಂತ್ಲಿ ಬೇಸಿಸ್ ಮೇಲೆ ಒಂದು ಪ್ಲಾನಿಂಗ್ ರೊಟೀನ್ಸ್ನ ಅನ್ನೋದು ನಾವು ಇಟ್ಕೊಳ್ಳೋದಾದರೆ ಹಬ್ಬಗಳ ಟೈಮಲ್ಲಿ ಮನೆ ಡೀಪ್ ಕ್ಲೀನಿಂಗ್ ಅನ್ನೋದು ನಮಗೆ ಕಷ್ಟನೇ ಆಗಲ್ಲ. ಇದು 100% ಟ್ರೂ. ನಾನು ಈಗಾಗಲೇ ತುಂಬ ವೀಡಿಯೋಸಲ್ಲೇ ಶೇರ್ ಮಾಡಿಬಿಟ್ಟಿದ್ದೀನಿ. ನೀವೇನಾದ್ರು ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಸೊ ಡೈಲಿ ಮತ್ತು ವೀಕ್ಲಿ, ಮಂತ್ಲಿ ಬೇಸಿಸ್ ಮೇಲೆ ಕ್ಲೀನಿಂಗ್ ರೊಟೀನ್ಸ್ ಅನ್ನೋದು ಇರುತ್ತೆ. ಅದ್ರ ಪ್ರಕಾರ ನೀವು ಫಾಲೋ ಮಾಡೋದಾದರೆ
ಹಬ್ಬಗಳ ಟೈಮಲ್ಲಿ ಮನೆ ಕ್ಲೀನಿಂಗ್ ಅನ್ನೋದು ಕಷ್ಟನೇ ಆಗಲ್ಲ. ಸೊ ನಾನು ಕಬೋರ್ಡ್ಸ್ನ ಇರ್ಬೋದು ಅಥವಾ ಟಾಪಲ್ಲಿರುವಂಥ ವಾರ್ಡ್ರೂಬ್ಸ್ ಎಲ್ಲ ಏನಿದೆ ಇದನ್ನೆಲ್ಲ ಈಗಾಗಲೇ ಕ್ಲೀನ್ ಮಾಡಿದ್ದೀನಿ ಹಬ್ಬಕ್ಕೋಸ್ಕರ. ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವೀಡಿಯೋಸ್ ಬೇಕು ಅನ್ನೋದಾದರೆ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆಗ ಮಾತ್ರನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಎಲ್ಲೋ ಅಲ್ಲಲ್ಲಿ ಒಬ್ಬೊಬ್ಬರಿಗೆ ಕ್ಲೀನಿಂಗ್ ವೀಡಿಯೋಸ್ ಅಂದರೆ ತುಂಬ ಬೋರಿಂಗ್ ಆಗಿರುತ್ತೆ ಅಂತ ಕಮೆಂಟ್ ಮಾಡ್ತಾ ಇರ್ತೀರ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಡುಗೆ ಮನೆಯಲ್ಲೂ ಕೂಡ ಅಷ್ಟೇ ಕೆಲವೊಂದು ಕಬೋರ್ಡ್ಸ್ನ ಮಾತ್ರನೇ ನಾನು ಕ್ಲೀನ್ ಮಾಡಿದ್ದೀನಿ. ಅದಕ್ಕೂ ಕೂಡ ರೀಸನ್ ಇದೆ, ಯಾಕೆ ಅಂತ ಡೀಟೇಲಾಗಿ ಗೊತ್ತಾಗಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ನಾನು ಬರುವಂಥ ವೀಡಿಯೋಸಲ್ಲಿ ಕ್ಲೀನಿಂಗ್ಗೆ ಸಂಬಂಧಪಟ್ಟಿರುವಂಥ ಟಿಪ್ಸ್ನ ಶೇರ್ ಮಾಡಬೇಕಾದ್ರೆ ಆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಶ್ರಾವಣ ಮಾಸದಲ್ಲಿ ಬರುವಂಥ ಹಬ್ಬಗಳಿಗೆ ರಂಗೋಲಿ ಹಾಕೋದಕ್ಕೋಸ್ಕರ ಈ ರೀತಿ ಅಕ್ಕಿಯಿಂದ ರಂಗೋಲಿ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದರ ಫುಲ್ಲು ವಿಡಿಯೋ ಈಗಾಗಲೇ ಶೇರ್ ಮಾಡಿದ್ದೀನಿ. ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ, ತುಂಬ ಜನ ಲೈಕ್ ಮಾಡಿದ್ದೀರಾ. ಸೊ ಏನಾದರೂ ನೀವು ಮಿಸ್ ಆಗಿದರೆ ಡೆಫಿನೆಟ್ಲಿ ಹೋಗಿ ಚೆಕ್ ಮಾಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ರಂಗೋಲಿಗೆ ಸಂಬಂಧಪಟ್ಟಿರುವಂಥ ಪೂರ್ತಿ ಇನ್ಫಾರ್ಮೇಷನ್ ಅನ್ನೋದು ನೀವು ಆ ವಿಡಿಯೋದಲ್ಲಿ ನೋಡ್ಬೋದು. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಕೂಡ ಎನರ್ಜಿನ ಯಾವ ರೀತಿ ಸೇವ್ ಮಾಡ್ಕೊಳ್ಬೋದು ಅನ್ನೋ ಐಡಿಯಾಸ್ ಬಂದಿದೆ ಅಂತ ಅಂದ್ಕೊಳ್ತೀನಿ. 30+ ಆದಮೇಲೆ ಎನರ್ಜಿ ಸೇವಿಂಗ್ ಈಸ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಮನಿನ ಯಾವ ರೀತಿ ಸೇವ್ ಮಾಡಿಕೊಂಡ್ರೆ ನಮಗೆ ಕಷ್ಟ ಕಾಲದಲ್ಲಿ ಉಪಯೋಗ ಆಗುತ್ತೋ ಎನರ್ಜಿ ಕೂಡ ಅಷ್ಟೇ ಉಪಯೋಗ ಆಗುತ್ತೆ. ನೀವು ಹೋಮ್ ಮೇಕರ್ಸ್ ಆಗಿದ್ದರೆ ಡೆಫಿನೆಟ್ಲಿ ನಿಮ್ಮ ಎನರ್ಜಿ ಅನ್ನೋದು ಸೇವ್ ಮಾಡಿ ಇಟ್ಕೊಳ್ಳಿ. ಅದು ಒಂದಲ್ಲ ಒಂದು ಟೈಮಲ್ಲಿ ಉಪಯೋಗ ಆಗೇ ಆಗುತ್ತೆ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದ್ರಿಂದನೇ ಶೇರ್ ಮಾಡಿದ್ದೀನಿ. ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.